ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವ್ರ ಹತ್ರ 50,000 ಕೋಟಿಯಷ್ಟು ಶೇರ್ಸ್ ಇದೆ. ದುಡ್ಡಿಲ್ಲ, ಸುಮ್ಮನೆ ಮಲ್ಕೊಂಡು ಸುಮ್ಮನೆ ಹಿಂಗ್ ಬಟನ್ ಹಿಂಗ್ ಒತ್ತಿದ್ರೆ 500 ಕೋಟಿ ಬರುತ್ತೆ. ದುಡ್ಡಿಂದ ದುಡ್ಡು ಮಾಡೋದು ಈಸಿ. 30% ನೀವು ದುಡಿತಾ ಇದ್ದೀರಾ ವರ್ಷಕ್ಕಂದ್ರೆ 1000 crores ಫಿಕ್ಸ್ ಅಂತಾನೆ ಅರ್ಥ. ನೀವೇನಾದ್ರು ವರ್ಷಕ್ಕೆ 100% ದುಡಿತಾ ಇದ್ದೀರಾ ಅಂದ್ರೆ ಕೊನೆಯ ದಿನಗಳ ಹತ್ರ ಇದೆ ಅಂತ ಅರ್ಥ. ಯಾರು ಮಾಡೋಕ್ಕಾಗಲ್ಲ 10%, 20%, ಹೈಲಿ ಇಂಪಾಸಿಬಲ್. ಅಂಬಾನಿ ವರ್ಷಕ್ಕೆ ಮಾಡೋದೇ 20%, 25%. ಯಾಕಂದ್ರೆ ನಮ್ಮ ಬ್ಲಡ್ ಅಲ್ಲಿ ಹಿಂಗೆ ಕುಯ್ದ್ರೆ ಡಬಲ್ ಮಾಡಕ್ ಗೊತ್ತಿಲ್ಲ. ಗುಜರಾತಿಗಳು ಮಹಾರಾಷ್ಟ್ರದವ್ರಿಗೆ ಹಿಂಗೆ 1 ಕೋಟಿ ಹಿಂಗೆ ಕೊಟ್ರೆ 3 ವರ್ಷದಲ್ಲಿ ಡಬಲ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಬಿಸ್ನೆಸ್ ಮ್ಯಾನ್. ನಮ್ಮ ಹತ್ರ ಇಲ್ಲಿ ಎಲ್ಲರ ಹತ್ರ 10 ಲಕ್ಷ ಇದೆ. ಹೆಂಗೆ ಅದನ್ನ 10 ಕೋಟಿ ಮಾಡೋದು ಗೊತ್ತಿಲ್ಲ. 0 ಮಾಡೋದು ಹೆಂಗೆ? ಕಾರ್ ತಗೊಂಡ್ರೆ ಆಗೋಯ್ತು. ಧೀರುಭಾಯ್ ಅಂಬಾನಿ ತೀರ್ಕೊಂಡವಾಗ ಮುಖೇಶ್ ಅಂಬಾನಿ ಹತ್ರ ಇದ್ದಿದ್ದು ಬರೀ 35,000 ಕೋಟಿ. ಆ 35,000 ಕೋಟಿನ ಇವತ್ತು 25 ಲಕ್ಷ ಕೋಟಿ ಮಾಡಿದ್ದಾರೆ. ಸೊ ಅದಾನಿ ಓದಿರೋದು 10ನೇ ಕ್ಲಾಸ್, ಇವತ್ತು 10 ಲಕ್ಷ ಕೋಟಿ ಒಡೆಯ. ಅವ್ರೇನಾದ್ರು ಡಿಗ್ರಿ ಮಾಡಿದ್ರೆ ಬ್ಯಾಗ್ ಹಾಕೊಂಡು ಹೋಗ್ಬಿಟ್ಟಿರೋ ಕೆಲಸಕ್ಕೆ. ನಮ್ಮ ಆಲೋಚನೆ ಹೆಂಗಿರುತ್ತಂದ್ರೆ ದಿನಕ್ಕೆ 10% ಬಂದ್ರೆ ಸಾಕು ಸರ್ ಅಂತ. ತಿಂಗಳಿಗೆ ಡಬಲ್ ಆದ್ರೆ ಸಾಕು ಸರ್ ಅಂತಾರೆ. ಸಾಕು ಅಂತಾರೆ. ಅದು ತಿಂಗಳಿಗೆ ಡಬಲ್ ಆಗಂಗಿದ್ರೆ ಏನಕ್ಕೆ ಅಂಬಾನಿ ಸಿಮ್ ಕಾರ್ಡ್ ಮಾರಬೇಕು? ಟಾಟಾದವ್ರು ಏನಕ್ಕೆ ಕಾರ್ ಮಾರಬೇಕು? ಮಹೇಂದ್ರದವ್ರು ಯಾಕೆ ಹೊಸ ಕಾರ್ಗಳನ್ನ ಲಾಂಚ್ ಮಾಡಬೇಕು?